ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಸ್ತಿತ್ವಕ್ಕೆ ಬಂದ ಬಳಿಕ ಸರ್ಕಾರದ 4ನೇ ಬಜೆಟ್ ನಾಳೆ ಮಂಡನೆ ಆಗ್ತಾ ಇದೆ. ಹಣಕಾಸು ಇಲಾಖೆ ಬಜೆಟ್ ಅನ್ನು ಸಿದ್ಧಪಡಿಸಿದ್ದು ಈ ಬಾರಿ ಬಹಳ ನಿರೀಕ್ಷೆ ಇದೆ. ಸರ್ಕಾರ ಅಭಿವೃದ್ಧಿ ಕಾರ್ಯಗಳ ಚೆಕ್ ಡ್ಯಾಮ್ ನಿರ್ಮಿಸುತ್ತಾ ಇಲ್ವಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಆದರೆ ಇದು ಸಾಲದ ಬಜೆಟ್ ಅಷ್ಟೇ ಅಂತ ವಿಪಕ್ಷಗಳು ಭವಿಷ್ಯ ನುಡಿತಾ ಇವೆ. ಹಾಗಾದ್ರೆ ನಾಳಿನ ಬಜೆಟ್ ಮೇಲೆ ಏನೇನು ನಿರೀಕ್ಷೆ ಇದೆ, ಆಡಳಿತ ಹಾಗೆ ವಿಪಕ್ಷಗಳು ಏನು ಹೇಳ್ತಾ ಇವೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡು. ಗ್ಯಾರಂಟಿ ಹೊರೆ, ಅಭಿವೃದ್ಧಿ ಮಂತ್ರ, ರಾಜ್ಯ ಬಜೆಟ್ಗೆ ಕೌಂಟ್ ಡೌನ್. ದಾಖಲೆ 17ನೇ ಬಾರಿಗೆ ಬಜೆಟ್ ಮಂಡಿಸಲಿರುವ ಸಿದ್ದರಾಮಯ್ಯ. ಗ್ಯಾರಂಟಿ ನಿಭಾಯಿಸಬೇಕು, ಅನುದಾನ ಕೊಡಬೇಕು, ಅಭಿವೃದ್ಧಿಯನ್ನು ಮಾಡಬೇಕು, ಸೊರಗಿರುವ ಇಲಾಖೆಗಳಿಗೆ ಬೂಸ್ಟ್ ನೀಡಬೇಕು, ರೈತರ ಕಷ್ಟ ಕೇಳಬೇಕು, ಮಹಿಳೆಯರಿಗೆ ಬಂಪರ್ ಕೊಡಬೇಕು, ಶಿಕ್ಷಣಕ್ಕೆ ಒತ್ತು ನೀಡಬೇಕು, ಆರೋಗ್ಯಕ್ಕೂ ಟ್ರೀಟ್ಮೆಂಟ್ ಕೊಡಬೇಕು. ಹೀಗೆ ಸಾಲು ಸಾಲು ಸವಾಲುಗಳನ್ನ ಹೆಗಲ ಮೇಲೆ ಹೊತ್ತಿರೋ ಸಿಎಂ ಸಿದ್ದರಾಮಯ್ಯ ನಾಳೆ ರಾಜ್ಯ ಬಜೆಟ್ ಮಂಡಿಸಲಿದ್ದಾರೆ. ದಾಖಲೆ 17ನೇ ಬಾರಿಗೆ ಬಜೆಟ್ ಮಂಡಿಸಲಿರುವ ಸಿದ್ದರಾಮಯ್ಯ ಬೆಳಿಗ್ಗೆ 10:15ಕ್ಕೆ ಬಜೆಟ್ ಆರಂಭಿಸಲಿದ್ದಾರೆ. ಹಣಕಾಸು ಇಲಾಖೆ ಸಿದ್ಧಪಡಿಸಿರುವ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಜನಪರ ಯೋಜನೆಗಳಿಗೆ ಹೆಚ್ಚಿನ ಒತ್ತು ನೀಡಬೇಕಿದೆ. ದೀರ್ಘಕಾಲದ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ಮೀಸಲಿಡ್ತಾರಾ ಇಲ್ವಾ ಎಂಬ ಕುತೂಹಲ ಮನೆ ಮಾಡಿದೆ. ರಾಜ್ಯದ ಒಟ್ಟಾರೆ ಬಜೆಟ್ ಗಾತ್ರ 4.5 ಲಕ್ಷ ಕೋಟಿ ರೂಪಾಯಿ ಆಸುಪಾಸಿಗೆ ತಲುಪುವ ಸಾಧ್ಯತೆಗಳಿವೆ. ಹಾಗೆಯೇ ಸಾಲದ ಪ್ರಮಾಣವೂ ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ನಾಳಿನ ಬಜೆಟ್ನ ಪ್ರಮುಖ ನಿರೀಕ್ಷೆಗಳೇನು ಅಂತ ನೋಡೋಣ. ಬಜೆಟ್ನಲ್ಲಿ ಕೇವಲ ಗ್ಯಾರಂಟಿಗೆ ಒತ್ತು ನೀಡದೆ ಮೂಲಸೌಕರ್ಯ ಮತ್ತು ಜನಪರ ಯೋಜನೆಗಳನ್ನ ಘೋಷಿಸುವ ನಿರೀಕ್ಷೆ ಇದೆ. ಹಾಗೆಯೇ ದೀರ್ಘಾವಧಿ ಯೋಜನೆಗಳಿಗೆ ಅನುದಾನ ನಿಗದಿಪಡಿಸುವ ಸಾಧ್ಯತೆ ಇದೆ. ಬಹುಶಃ 3ನೇ ಹಂತದ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 1.33 ಲಕ್ಷ ಎಕರೆ ಭೂಮಿಯನ್ನ ಸ್ವಾಧೀನ ಪ್ರಕ್ರಿಯೆಗೆ ಚಾಲನೆ ನೀಡುವ ಸಾಧ್ಯತೆ ಇದೆ. ಅಂತೆಯೇ ಶಿಕ್ಷಣ ವಲಯದಲ್ಲೂ ಹಲವು ಘೋಷಣೆ ನಿರೀಕ್ಷೆ ಇದ್ದು, ಯುಪಿಎ ಸರ್ಕಾರವಿದ್ದಾಗ ಜಾರಿಗೆ ತಂದ ಶಿಕ್ಷಣ ಹಕ್ಕು ಕಾಯ್ದೆಯನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಬಗ್ಗೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಇನ್ನು ಕೃಷಿ ನೀರಾವರಿ ಕ್ಷೇತ್ರದ ಬೆಳವಣಿಗೆಗೆ ಹೊಸ ಯೋಜನೆಗಳು, ಸರ್ವರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹಲವು ಘೋಷಣೆಗಳನ್ನ ಮಾಡುವ ನಿರೀಕ್ಷೆ ಇದೆ. ನಾವು ಗ್ಯಾರಂಟಿಯನ್ನೂ ಕೊಟ್ಟು ಅಭಿವೃದ್ಧಿಯನ್ನೂ ಮಾಡ್ತೀವಿ. ನಾಳಿನ ಬಜೆಟ್ನಲ್ಲಿ ಸಿಎಂ ಅಭಿವೃದ್ಧಿ ಕಡೆ ಗಮನ ಹರಿಸಿದ್ದಾರೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸಮಾನತೆ ತರ್ತಾರೆ, ಬಟ್ ಎಸ್ ಗ್ಯಾರಂಟಿಗಳು ನಾವಾದ್ರೂ ಗ್ಯಾರಂಟಿಗಳು ಕೊಟ್ಟು ಎಲ್ಲ ಮಾಡಿ ಹಣನಾದರೂ ವಿತೌಟ್ ಎನಿ ಕಮಿಷನ್ ಡೈರೆಕ್ಟ್ ಆಗಿ ಕೊಟ್ಟಿದ್ದೀವಿ. ಬಿಜೆಪಿಯವರು ಎಷ್ಟೇ ಸ್ಟೇಟಲ್ಲಿ ಹೇಳಿ ಇನ್ನೂ 5 ವರ್ಷ ಇದೆ ಮಾಡೋಣ ಅಂತ ಹೇಳಿ ಮುಂದೆ ಹಾಕ್ತಾ ಇದಾರಲ್ಲ, ಅದನ್ನ ಯಾರು ಕೇಳೋದೇ ಇಲ್ಲ. ಸಾಲದ ಬಜೆಟ್, ಸಾಲದ ರಾಮಯ್ಯ ಅಂತ ಕುಟುಕಿದ ವಿಪಕ್ಷ. ಬಜೆಟ್ಗೂ ಮುನ್ನವೇ ವಾಗ್ದಾಳಿ ಶುರು ಮಾಡಿರುವ ವಿಪಕ್ಷ ಇದು ಸಾಲದ ಬಜೆಟ್, ಸಾಲದ ರಾಮಯ್ಯ ಅಂತ ಕುಟುಕಿದೆ. ಅಂದ್ರೆ ಸಿದ್ದರಾಮಯ್ಯ ಸಾಲದ ರಾಮಯ್ಯ. ಬಜೆಟ್ ಬಂದಾಗ ಜನಗಳಿಗೆ ಹೊರೆಯಾಗದ ಬಜೆಟ್ ಅನ್ನ ಕೊಡಬೇಕು. ರಾಜ್ಯವನ್ನ ಸಾಲದ ಕೂಪಕ್ಕೆ ತೆಗೆದುಕೊಂಡು ಹೋಗದೇ ಇರುವಂತ ಜಾಣ್ಮೆಯನ್ನ ಮಾಡಬೇಕು. ಅದನ್ನ ಜಾಣ್ಮೆಯ ಫೈನಾನ್ಸ್ ಮಿನಿಸ್ಟರ್ ಅನ್ನೋದು, ಪರಿಣಿತಿಯ ಫೈನಾನ್ಸ್ ಮಿನಿಸ್ಟರ್, ಜ್ಞಾನದ ಫೈನಾನ್ಸ್ ಮಿನಿಸ್ಟರ್ ಅಂತೀವಿ. ಆದರೆ ಸಾಲ ಮಾಡಿ ಸರ್ಕಾರ ನಡೆಸೋಕ್ಕೆ ನೀನೇ ಬೇಕಾ? ಅವ್ರಿಗೊಂದು ಬಿರುದನ್ನು ಕೊಡಬಹುದು, ಬಡ್ಜೆಟ್ನ ಜಾದೂಗಾರ ಅಂತ. ಜಾದೂಗಾರ ಯಾವುದರಲ್ಲಿ ಅಂದರೆ ಸಾಲ ಮಾಡೋದ್ರಲ್ಲಿ. ಸಾಲ ಮಾಡೋದೇ ಒಂದು ಜಾದೂಗಾರನ ಕೆಲಸ. ಅಂದರೆ ಸಾಲ ಇಲ್ಲದೆ ಈ ಸರ್ಕಾರ ಒಂದು ಹೆಜ್ಜೆನೂ ಮುಂದೆ ಹೋಗೋದಿಲ್ಲ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಅದನ್ನು ಸರಿಪಡಿಸಿಕೊಂಡು ಮುಂದಿನ ಹೆಜ್ಜೆ ಇಡಬೇಕು ಅಂತೇಳಿ ವಿನಮ್ರವಾಗಿ ಮುಖ್ಯಮಂತ್ರಿಗಳು ವಿನಂತಿ ಮಾಡಿದ್ದಾರೆ. ಇನ್ನು ಬಜೆಟ್ ಅಧಿವೇಶನದಲ್ಲಿ ಹೋರಾಟ ನಡೆಸುವಂತೆ ಶಾಸಕರಿಗೆ ಎಚ್ಡಿಕೆ ಕರೆ ನೀಡಿದ್ದಾರೆ. ನಿನ್ನೆ ನಡೆದ ಶಾಸಕಾಂಗ ಸಭೆಯಲ್ಲಿ ಶಾಸಕರಿಗೆ ಹೋರಾಟ ನಡೆಸೋ ಬಗ್ಗೆ ಸೂಚನೆ ನೀಡಿದ್ದಾರೆ. ನಾಳೆಯಿಂದ ಬಜೆಟ್ ಅಧಿವೇಶನ ಆರಂಭವಾಗಲಿದ್ದು, ನಾಳೆ ಬಜೆಟ್ ಮಂಡನೆ ಬಳಿಕ ಸೋಮವಾರದಿಂದ ಸದನದಲ್ಲಿ ಕದನ ಏರ್ಪಾಡಾಗಲಿದೆ. ಈರಣ್ಣ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಇನ್ನೊಂದ್ ಕಡೆ ಯಾವ್ಯಾವ ಕ್ಷೇತ್ರಕ್ಕೆ ಏನೇನು ಸಿಗಬಹುದು, ಜಿಲ್ಲೆಗಳ ನಿರೀಕ್ಷೆ ಏನು, ಆ ನಂತರದಲ್ಲಿ ಬಹಳ ಸಾಲದ ಒಂದು ಭಯ ಕೂಡ ಇದೆ ಈ ಬಾರಿ. ಯಾಕಂತಾದ್ರೆ ಆದಾಯವನ್ನ ಮೀರಿದಂತ ಖರ್ಚು ಈ ಬಹಳ ಜಾಸ್ತಿ ಇರುತ್ತೆ ಅಂತಲೂ ಕೂಡ ಒಂದು ವಿಶ್ಲೇಷಣೆ ಇದೆ. ಬಜೆಟ್ ಕುರಿತಾದಂತ ನಿಖರ ಹಾಗೆ ಪಕ್ಕಾ ವಿಶ್ಲೇಷಣೆಯ ವಿಶೇಷ ನಿರಂತರ ನೇರ ಪ್ರಸಾರ ಸಿದ್ದು ಲೆಕ್ಕ ನಾಳೆ ಬೆಳಗ್ಗೆ 9 ಗಂಟೆಯಿಂದ TV9 ನಲ್ಲಿ ಪ್ರಸಾರವಾಗುತ್ತೆ. ತಪ್ಪದೇ ವೀಕ್ಷಿಸಿ.